ನಾನು ಓದಿದ ಪುಸ್ತಕ ಸರಣಿಯ 15ನೇ ಪುಸ್ತಕ ದಶಕುಮಾರ ಚರಿತೆ. ಇದನ್ನು ಮೊದಲು ಸಂಸ್ಕೃತದಲ್ಲಿ ದಂಡಿ ಕವಿ ಬರೆದಿದ್ದು, ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇದನ್ನು ಇತ್ತೀಚೆಗೆ ಸಂಪಾದಿಸಿದವರು ಪ್ರಧಾನ ಸಂಪಾದಕರು ಪ್ರೊಫೆಸರ್ KN ಗಂಗನಾಯಕ್. ಇದು ಮೈಸೂರು ವಿಶ್ವವಿದ್ಯಾಲಯ ಪ್ರಸಾರಾಂಗದ ಪ್ರಕಟಣೆ. ಪುಸ್ತಕದ ಬೆಲೆ 90 ರೂಪಾಯಿಗಳು. ಇದು ಸ್ವಲ್ಪ ಹಳಗನ್ನಡ ಮಿಶ್ರಿತವಾಗಿದೆ. ಮೊದಲನೇ ಸಲ ಶಾಲಾ ಕಾಲೇಜುಗಳಲ್ಲಿ ಹಳಗನ್ನಡ ಪಠ್ಯ ಓದಿದ್ಬಿಟ್ರೆ ಇದೇ ಮೊದಲನೇ ಸಲ ಒಂದು ಹಳಗನ್ನಡ ಪುಸ್ತಕವನ್ನು ಕೈಗೆತ್ಕೊಂಡಿದ್ದೀನಿ. ಬನ್ನಿ ಓದೋಣ ಹೇಗಿದೆ ಅಂತ. ಪ್ರಥಮ ಕಲಾ ನಿರೂಪಣಂ ದಶಕುಮಾರ ಚರಿತೆ ಕಥಾಪೀಠಿಕೆ. ಚತುರ್ದಶ ಭುವನಗಳೊಳ್ ಉತ್ತಮವಾಗಿ ಲೋಕಾಲೋಕ ಪರ್ವತದಿಂ ಪರಿವೇಷ್ಟಿತವಾದ ಪಂಚಶತ್ಕೋಟಿ ವಿಸ್ತೀರ್ಣವಾದ ಭೂಮಂಡಲದಲ್ಲಿ ಲವಣೇಕ್ಷು ಸುರಾಸರ್ಪಿ ದದಿಕ್ಷಿರ ಜಲಾರ್ವಣಗಳೆಂಬ ಸಪ್ತ ಸಮುದ್ರಗಳಿಂದಾವೃತಗಳಾದ ಜಂಬು, ಫ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರಗಳೆಂಬ ಸಪ್ತ ದ್ವೀಪಗಳಿಂದ ಸುತ್ತುವರಿದು ಇರುವ ಸರ್ವ ದೇವತೆಗಳಿಗಾಲಯವಾದ ಮೇರು ಪರ್ವತದ ದಕ್ಷಿಣ ಭಾಗದೊಳ್ ಇಂದ್ರದ್ವೀಪ, ಕಶೇರು, ತಾಮ್ರ, ಗಬಸ್ತಿ, ನಾಗ, ಸೌಮ್ಯ, ಗಂಧರ್ವ, ಚಾರಣ, ಭಾರತಗಳೆಂಬ ನವಖಂಡಾಂತವರ್ತಿತೆಯಾದ ಭರತಖಂಡದೊಳ್ ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಕಾಂಬೋಜ, ಕಾಮರೂಪ, ಸೌಮೀರ, ಸೌರಾಷ್ಟ್ರ, ಮಹಾರಾಷ್ಟ್ರ, ಬಂಗಾಳ, ಪಾಂಚಾಲ, ನೇಪಾಳ, ಮಲಯ, ಮಲಯಾಳ, ಕೇರಳ, ಚೋಳ, ಸಿಂಹಳ, ಕೋಸಲ, ಕುಂತಳ, ಜ್ವಾಲ, ಸಾಲ್ವ, ಮಾಗಧ, ಮಾಳವ, ಮತ್ಸ್ಯ, ವತ್ಸ, ಮದ್ರ, ಮೈಂದ, ಸಿಂಧು, ಸೈಂದ, ಆಂಧ್ರ, ಗಾಂಧಾರ, ಲಾಟ, ವರಾಟ, ದ್ರಮಿಡ, ದ್ರಾವಿಡ, ಪಾಂಡ್ಯ, ಪುಳಿಂದ, ಪಾರ್ಷಿಕ, ಬಾಹ್ಲಿಕ, ಬರ್ಬರ, ವಿದರ್ಭ, ಕೇಕಯ, ಕುರು, ಕಿರಾತ, ದಶಾರ್ಣ, ಹೂಣ, ತೆಂಕಣ, ಕೊಂಕಣ, ಯವನ, ಶೂರಸೇನ, ಗೂರ್ಜರ, ವಿದೇಹ, ಚೇದಿ, ಭೋಜವಂತಾದಿ ದೇಶದೊಳಧಿಕಮವಾದ ಮಗಧ ದೇಶವೆಂಬ ಕಮಲಕ್ಕೆ ಕರ್ಣಿಕಾಯಮಾನವಾದ ಪುಷ್ಪಪುರವೆಂಬ ಹೆಸರುಳ್ಳ ಮಹಾನಗರವಿರುವುದು. ಆ ನಗರವೆಂತಿರುವುದೆಂದರೆ ನಿಖಿಲ ಸುರಾಸುರ ಮಣಿಮುಕುಟ ಪ್ರಭಾಪಟಲದಿಂದ ನೀರಾಜಿತಮಾದ ಪಾದಾರವಿಂದದಿಂದೊಪ್ಪುವ ಪಾರ್ವತೀರಮಣನಾದ ಪರಮೇಶ್ವರನ ಶಿರೋಭೂಷಣ ಚಂದ್ರ, ಚಂದ್ರಿಕಾನಿಸೃತ ಸುಧಾರಸ ಶಿಖರಗಳು ಎಂಬಂತೆ ನೆನೆದವರಂ ತನ್ನಂತೆ ಮಾಡುತ್ತಾ ಪರಮ ಪಾವನ ತರಂಗಮಾಲಾಶ್ಲೇಷದಿಂ ರುಚಿರದವಳೋಷ್ಣಿಷದ ಚಂದಮಾದ ಜಟಾ